ಓಂಕಾರೇಶ್ವರ ಮಠ, ಉಷಾ ಮಠ ಅಂತ, ಆದರೆ ಕರೆಯೋದು ಯುಗಿ ಮಠ ಅಂಥೇಳಿ. ಇದು ಬಹಳ ಮುಖ್ಯವಾದದ್ದು. ಚಳಿಗಾಲದಲ್ಲಿ ಕೇದಾರನಾಥನನ್ನು ಕೇದಾರದಿಂದ ತಂದು 6 ತಿಂಗಳ ಕಾಲ ಈ ಮಠದಲ್ಲಿ, ಯುಗಿ ಮಠದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇವತ್ತಿಗೂ ನಡ್ಕೊಂಡು ಬಂದಿರತಕ್ಕಂಥದ್ದು. ಕೇದಾರನಾಥನ ಪೂಜೆ ಚಳಿಗಾಲದ 6 ತಿಂಗಳು ಇಲ್ಲೇ ನಡೆಯೋದು. ಇದೇ ಯುಗಿ ಮಠ. ಅದೆಲ್ಲ ಆದಮೇಲೆ ನಾನು ಹೇಳ್ತೀನಿ. ಇದು ಪಂಚಕೇದಾರಗಳು ಅಂತದ್ದು. ಇಲ್ಲಿ ಪಂಚಕೇದಾರಗಳು ಫಸ್ಟ್ ಇಲ್ಲಿದ್ದು. ಈ ವರ್ಷ ನಾವು ಅದನ್ನು ಹೊಸದಾಗಿ ಮಾಡಬೇಕಂತೇಳಿ ಸ್ವಲ್ಪ ಪ್ರಾಂಗಣ ಮಾಡಬೇಕಂತೇಳಿ ಇದು ಸಂದರ್ಭ ಮಾಡಿದ್ದಾರೆ. ಈ ವರ್ಷ ಉದ್ಘಾಟನೆ ಆಗಿದೆ. ಅವನ್ನೀಗ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಪಂಚಕೇದಾರಗಳು ಅಂದರೆ ಪಂಚಲಿಂಗಗಳ ರೂಪದಲ್ಲಿ ಪಂಚಕೇದಾರಗಳು. ಇದು ಉದ್ದೇಶ ಏನಂದರೆ, ಹಿಮಾಲಯದಲ್ಲಿ 5 ಕೇದಾರ ಇದ್ದು 5 ಕೇದಾರಗಳಿದ್ದಾವೆ. ಕೇದಾರನಾಥ, ಮಧ್ಯಮಹೇಶ್ವರ, ತುಂಗನಾಥ, ರುದ್ರನಾಥ ಮತ್ತು ಕಲ್ಪೇಶ್ವರ. ಮೇಲೂ ಯಾರು ಈ ಪಂಚಕೇದಾರಗಳು ಯಾತ್ರೆ ಮಾಡೋಕ್ಕಾಗಲ್ಲ ಅಂಥವರು ಈ ಸ್ಥಳವನ್ನು, ದೇವಸ್ಥಾನವನ್ನು ದರ್ಶನ ಮಾಡಿದರೆ ಸಾಕು. 5 ಕೇದಾರಗಳ ದರ್ಶನ ಮಾಡಿದಷ್ಟೇ ಪಂಚತೀರ್ಥ ಅಂತ. ಹಂಗಾಗಿ ಇದಕ್ಕೆ ಪಂಚಕೇದಾರಗಳು ಅಂತ ಕರೀತಾರೆ. ಕೇದಾರನಾಥ, ಮಧ್ಯಮೇಶ್ವರ, ತುಂಗನಾಥ, ರುದ್ರನಾಥ ಮತ್ತು ಕಲ್ಪೇಶ್ವರ ಪಂಚಕೇದಾರ. ನೀರು ಕೊಡ್ತಾರೆ. ಇವರು ಶಾಂತಿ ಅಂತೇಳಿ ಹಾಂ ಹಾಂ ಕಣ್ವಕುಪ್ಪಿ. ಮೊನ್ನೆ ದಾವಣಗೆರೆಗೆ ಹೋಗಿದ್ರಲ್ಲ ಅವರು, ಕರ್ಬಸೈನವ್ರು ಇಂಜಿನಿಯರ್. ಆ ಮಟ್ಟಕ್ಕೆ ಅವರೆಲ್ಲ ಅವರೇ ಕೆಲಸ ಮಾಡ್ತಾರೆ. ಹೌದೌದು. ಇದು 3000 ವರ್ಷದಿಂದ ಇರೋದು. 3322 ವರ್ಷ ಆಯಿತು. ಈ ಆ ಪರಂಪರೆ ಇವತ್ತಿಗೂ ಇದು ನಡ್ಕೊಂಡು ಬಂದಿದೆ. ಅಂದರೆ ಕರ್ನಾಟಕದವರೇ ಅಕ್ಷರಾಗಬೇಕು ಮತ್ತು ಜಗದ್ಗುರುಗಳು ಅವರೇ ಆಗಬೇಕು. ಈ ಪರಂಪರೆ 3000 ವರ್ಷದಿಂದ ನಡ್ಕೊಂಡು ಬಂದಿದೆ.
ಇದು ಕಾಲ ಭೈರವ ಅಂತೇಳಿ ಈ ಕ್ಷೇತ್ರಪಾಲಕ. ಅದಾದ್ಮೇಲೆ ಅಂದರೆ ಯಾವಾಗ ಭಗವಂತ ಕೇದಾರನಾಥನ ಉತ್ಸವ ಮೂರ್ತಿ ಆಸೆ ಹೋಗ್ತದೆ, ಹೋಗುವ ಪೂರ್ವದಲ್ಲಿ 1 ದಿನ ಇಲ್ಲಿ ಕಾಲಭೈರವನಾಥನ ಪೂಜೆ ಆಗಲೇಬೇಕು. ಇವನ ಪರ್ಮಿಷನ್ ಇಲ್ಲದೆ ಡೋಲಿ ನಾವು ಹೊರಡಂಗಿಲ್ಲ. ಅಂದರೆ ಇಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಬೇಕಾದ್ರೆ ಪ್ರಥಮತಃ ಕಾಲಭೈರವನ ಪೂಜೆ ಅವನ ಪರ್ಮಿಷನ್. ಹಾಗಾಗಿ ಇಲ್ಲಿ ಕ್ಷೇತ್ರಪಾಲಕರು ಕಾಲಭೈರವ. ಒಂದು ನಿಮಿಷ ಕ್ಷೇತ್ರ ಮಹಿಮೆ ಹೇಳ್ಬಿಡು. ಹಾಂ, ಅಲ್ಲ, ಇಲ್ಲಿ ಬನ್ನಿ, ಇಲ್ಲಿ ಚೆನ್ನಾಗಿ ಬರುತ್ತೆ. ಹೌದಾ? ಇಲ್ಲ, ಒಳಗೆ ದರ್ಶನ ಮಾಡ್ಕೊಂಡ್ಬಂದು ಎಲ್ಲಿ ಗದ್ದಿಗೆ ಇದು ಈ ಜಗದ್ಗುರು ನೋಡ್ತಾ ಮಾಡ್ತಾರೆ. ಇದು ಇವಾಗಿರ್ತಕ್ಕಂಥ ಸ್ಥಳ ಇದು. ಉಷಾ ಅಂದ್ರೆ ಒಬ್ಬ ಬಾಣಸರು, ಒಬ್ಬ ರಾಕ್ಷಸನ ಮಗಳು. ಅನಿರುದ್ಧ ಯಾರು ಅಂದ್ರೆ ಆ ಕಡೆಯಿಂದ ಹೋಗ್ರಿ, ಆ ಕಡೆಯಿಂದ ಮಾಡ್ಲಿಕ್ಕೆ ಇರ್ತಾಳೆ. ಮಾಡ್ತಾ ಮಾಡ್ತಾ ಅವಳಿಗೆ ಏನಾಗ್ತದೆ, ಯವನಾವಸ್ಥೆ ಕನಸಿನಲ್ಲಿ ಒಬ್ಬ ಸುಂದರವಾದ ರಾಜ್ಕುಮಾರನ್ ನೋಡ್ತಾರೆ. ರಾಜ್ಕುಮಾರನ ಜೊತೆಗೆ ಪ್ರೀತಿನೂ ಆಗುತ್ತೆ, ಪ್ರೀತಿ ಜೊತೆಗೆ ಮದುವೆನೂ ಆಗೋಗುತ್ತೆ. ಆದ್ರೆ ಅದೆಲ್ಲ ಕನಸಿರ್ತಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ನನ್ನ ಮನಸ್ಸೆಲ್ಲ ಚಂಚಲ ಆಗೋಗಿದೆ, ನಾನು ವೇದಾಧ್ಯಯನ ಮಾಡೋಕ್ಕಾಗಲ್ಲ ಅಂದಾಗ ಅವಳ ಜೊತೆಗೆ ಒಬ್ಳು ಸಖಿರ್ತಾಳೆ. ಅವಳ ಹೆಸರೇನಪ್ಪ ಅಂದ್ರೆ ಚಿತ್ರಲೇಖ ಅಂತ. ಬಹಳ ನಿಪುಣ ಚಿತ್ರ ಬರೆಯೋಳು. ಮಾಯಾ ರೂಪದ ಎಲ್ಲಾ ಚಿತ್ರಗಳನ್ನು ಬರೀತಾ ಹೋಗ್ತಾಳೆ. ಅದು ಆದ್ರೂ ಆ ಉಷಾಗೆ ಅರ್ಥ ಆಗಲ್ಲ. ಅವರು ಎಲ್ಲ ಗುರುಗಳು ಅವರಿಗೆ ಎಲ್ಲ ವಿದ್ಯೆಗಳನ್ನು ಕಲಿಸ್ಕೊಡ್ತಾರೆ. ಅವಾಗ ಆನಂದಲಿಂಗ ಜಗದ್ಗುರುಗಳು ಅಂತ ನಮ್ಮವರೇ ಜಗದ್ಗುರುಗಳು ಇರ್ತಾರೆ. ಅವರಿಗೆ ಎಲ್ಲ ಆ ವಿದ್ಯೆಗಳನ್ನು ಕಲಿಸ್ಕೊಡ್ತಾರೆ. ಅವರಿಬ್ಬರು ಮಾಯಾರೂಪ ತಾಳ್ಕೊಂಡು ಹುಡುಕ್ತಾ ಹೋದಾಗ ಶ್ರೀಕೃಷ್ಣನ ಆಸ್ಥಾನದಲ್ಲಿ ಅನಿರುದ್ಧ ಮಲಗಿರ್ತಾನೆ. ಆ ಮಲಗಿರ್ತಕ್ಕಂಥ ಅನಿರುದ್ಧನ ಅಪಹರಣ ಮಾಡ್ಕೊಂಡು ಸಾನ್ನಿಧ್ಯದಲ್ಲಿ ಅವರಿಗೆ ಮದುವೆ ಮಾಡಿಕೊಡ್ತಾರೆ. ಆ ಸವಿ ನೆನಪಿಗಾಗಿ ಉಷಾ ಈ ಮಠವನ್ನು ಕಳಿಸ್ಕೊಡ್ತಾರೆ. ಅವತ್ತಿಂದ ಇವತ್ತಿನವರೆಗೆ ಈ ಊರಿಗೆ ಉಷಾಕ್ಕೆ ಉಖ ಮಾಡಿದ್ರು. ಉಖ ಮಾಡಿದ್ರಿಂದ ಉಖದಿಂದ ಉಖಿ ಮಠ ಆಗಿದೆ. ಅದು ಒರಿಜಿನಲ್ ಹೆಸರು ಏನಪ್ಪ ಅಂದ್ರೆ ಉಷಾ ಮಠ ಅಂತ. ಅದು ಕರೆಯೋ ಇದಕ್ಕೆ ಉಖಿ ಮಠ ಮಾಡಿದ್ರು. ಹಾಗಾಗಿ ಉಷಾ ಮಠ ಒಳಗಡೆಗೆಲ್ಲ ಗುಫಾಗಳಿದ್ದಾವೆ, ಅನುಷ್ಠಾನಗಳಿಗೆಲ್ಲ ಮಾಡಿ ಸುಮ್ಮನೆ ಈಗೆಲ್ಲ ಬೇರೆ ಬೇರೆ ಹೋಗ್ತಾರೆ ಅಂತೇಳಿ ಅದನ್ನ ಬಂದ್ ಮಾಡಿದ್ದಾರೆ. ವಿಶೇಷ ಸಮಯದಲ್ಲಿ ಅವ್ನು ಓಪನ್ ಮಾಡ್ತಾರೆ. ಭಾಳ 4 ಮಂದಿ ತನಕ ಒಳಗಿದ್ದಾವೆ. ಇದು ಮಠ ಬಗ್ಗೆ ಗುರುಗಳು ವಾಸ್ತವ್ಯ. ಇವತ್ತು ಮಠ ಹಾಕಿದ್ದೀವಿ. ಇವೆಲ್ಲ ಆವಾಗಿನ ಇತಿಹಾಸಗಳಿವು. ರಂಭಾಪುರಿ ಜಗದ್ಗುರುಗಳು, ವೀರಗಂಗಾಧರ ಜಗದ್ಗುರುಗಳು ಅವಾಗೆಲ್ಲ ಪಟ್ಟಣಕಾರ ಮಾಡಿದ್ರು. ಆವಾಗಿನ ಇವೆಲ್ಲ ಇತಿಹಾಸ. ಇದು ಗುರುಗಳ ವಾಸ್ತವ್ಯ ಸ್ಥಾನ. ಈಗ ಪ್ರಸ್ತುತ ಅವರು ಪಂಚಾಚಾರ್ಯ. ಇದು ಪಂಚಪೀಠಗಳಲ್ಲಿ ಇದು ಒಂದು ಪೀಠ, ವೈರಾಗ್ಯ ಪೀಠ. ಇದು ಈ ಅಂಡರ್ದಲ್ಲಿ ಎಲ್ಲ ಮಠಗಳು, ದೇವಸ್ಥಾನಗಳು ಬರ್ತಾರೆ. ಈ ಟ್ರಸ್ಟ್ ಇದೆ. ಟ್ರಸ್ಟ್ ಅಲ್ಲೇ ಗುರುಗಳು ಇಲ್ಲಿ ರಾಹುಲ್ರು ಅಂತ ಕರೀತಾರೆ. ರಾಹುಲ್ರು ಅಂದ್ರೆ ಮಾತನಾಡ್ತಕ್ಕಂಥ ಜಗದ್ಗುರು. ಬುಲಂದರ್ ಕೇದಾರ ಅಂತ ಕರೀತಾರೆ. ರಾಹುಲ್ ಅಂದ್ರೆ ಇದೊಂದು ಪದವಿ. ಏನು ಟೇರಿ ರಾಜ ಇದ್ದಾನೆ, ಈ ಇಲಾಖೆ ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಪದವಿ ಕೊಟ್ಟು ಈ ಇಲಾಖೆಯಲ್ಲಿ ಆಗು ಹೋಗೋದನ್ನೆಲ್ಲ ಅವರೇ ನೋಡ್ಕೋಬೇಕು. ಧರ್ಮಗುರುಗಳು ಹೌದು, ಮತ್ತೆ ರಾಜಗುರುಗಳು ಹೌದು. ಹಾಗಾಗಿ ಅವ್ರಿಗೆ ರಾಹುಲ್ರು ಅಂತ ಕರೀತಾರೆ ಇಲ್ಲಿ. ಆಮೇಲೆ ಬುಲಂದರ್ ಕೇದಾರ ಅಂತ ಕರೀತಾರೆ, ಅಂದ್ರೆ ಮಾತಾಡ್ತಕ್ಕಂಥ ಕೇದಾರ ಅಂತ. ಮಾತನಾಡುವ ಶಿವ. ಹಾಗಾಗಿ ಇದು ಪಂಚಪೀಠಗಳಲ್ಲಿ ಇದು ಒಂದು ಪೀಠ, ವೈರಾಗ್ಯ ಪೀಠ. ಇದು ಈಗಿನ ಪ್ರಸ್ತುತ ಗುರುಗಳು ವೈರಾಗ್ಯ ಪೀಠ ಆದ್ರಿಂದಲೇ ಇಲ್ಲಿ ಸಾಧಕರಿಗೆ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದು ಸತ್ಸಂಗ ಭವನ. ಕೆಳಗೆ ಒಂದು ರೂಮ್ಗಳಿದ್ದಾವೆ.
ಇನ್ನೇ ಈ ಒಂದು ವಾರ ಆಯ್ತು ಇಲ್ಲಿಂದ ಹೋಗಿ. ಎಲ್ಲಿ ಹೋಗಿದ್ರು? ನಾಂದೇಡ್కి ಇರ್ತಾರೆ, ಮಹಾರಾಷ್ಟ್ರ. ಮಹಾರಾಷ್ಟ್ರ. ಹಾಂ, ಜಾಸ್ತಿ ಅಲ್ಲಿರ್ತಾರೆ. ಅಲ್ಲಿಂದ ಧರ್ಮ ಪ್ರಚಾರ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ ಹೋಗ್ತಾರೆ. ಅವರು ಕನ್ನಡ ಬರುತ್ತೆ? ಹಾಂ, ಕನ್ನಡ ಬರುತ್ತೆ. ಅವು ವೀರಳ್ಳಿ, ಬಿಜಾಪುರ ಡಿಸ್ಟ್ರಿಕ್ಟ್. ಓಹೋ, ಹೌದಾ? ಇದು 5,500 ವರ್ಷದ ಇತಿಹಾಸ ದೇವಸ್ಥಾನ. ಹಾಗಾಗಿ ಇದು ಪಂಚಪೀಠಗಳಲ್ಲಿ. ಆಮೇಲೆ ಪಂಚಕೇದಾರಗಳ ಗದ್ದಿಯ ಸ್ಥಾನ ನೋಡಿ. ಹಿಮಾಲಯದಲ್ಲಿ 5 ಕೇದಾರಗಳಿದ್ದಾವೆ. ಕೇದಾರನಾಥ, ಮಧ್ಯಮಹೇಶ್ವರ, ತುಂಗನಾಥ, ರುದ್ರನಾಥ ಮತ್ತು ಕಲ್ಪೇಶ್ವರ. ಯುದ್ಧ ಆಗ್ತದೆ. ಯುದ್ಧ ಆದಮೇಲೆ ಏನು ಪಾಂಡವರಿಗೆ ಪಾಪ ಹತ್ತದೆ, ಗುರು ಹತ್ಯೆ ಮತ್ತು ಗೋತ್ರ ಹತ್ಯೆ. ಆ ಪಾಪ ವಿಮೋಚನೆಗಾಗಿ ಪಾಂಡವರು ಹಿಮಾಲಯದಲ್ಲಿ ಬರ್ತಾರೆ. ಆಗ ಭಗವಂತ ಅವರಿಗೆ ಪಶುರೂಪ ತಾಳ್ಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೂಪದಿಂದ ದರ್ಶನ ಕೊಡ್ತಾನೆ. ಇವೇ ಪಂಚಕೇದಾರಗಳು. ಕೇದಾರನಾಥಲ್ಲಿ ಕೃಷ್ಣಭಗವಂತ, ಇನ್ನಿಬ್ಬರಲ್ಲಿ ಕೇದಾರನಾಥ, ಮಧ್ಯ ಮಹೇಶ್ವರನಲ್ಲಿ ನಾಭಿ ಮತ್ತು ಹೃದಯ, ತುಂಗನಾಥಲ್ಲಿ ಬಾವು, ರುದ್ರನಾಥಲ್ಲಿ ಮುಖ ಮತ್ತು ನೇತ್ರ, ಕಲ್ಪನಾಥಲ್ಲಿ ಜಟ. ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೂಪದಿಂದ ದರ್ಶನ ಕೊಡ್ತಾರೆ. ಇವೇ ಪಂಚಕೇದಾರಗಳು ಅಂತ. ಇವು ಸ್ವಲ್ಪ ಕಠಿಣವಾದ ರಸ್ತೆಗಳಲ್ಲಿದ್ದಾವೆ, ಎಲ್ಲರೂ ಹೋಗೋಕ್ಕಾಗಲ್ಲ. ಹಾಗಾಗಿ ಮೇಲೋಗಿ ಯಾರು ಪಂಚಕೇದಾರಗಳ ಯಾತ್ರೆ ಮಾಡೋಕ್ಕಾಗಲ್ಲ ಅಂಥವರು ಈ ಸ್ಥಳವನ್ನು, ಈ ದೇವಸ್ಥಾನವನ್ನು ದರ್ಶನ ಮಾಡಿದ್ರೆ ಸಾಕು. 5 ಕೇದಾರಗಳ ದರ್ಶನ ಮಾಡೋದಷ್ಟೇ ಫಲ ಸಿಗುತ್ತೆ. ಅದಾದಮೇಲೆ ಒಳಗಡೆ ನೀವೇನೋ ಒಂದು ಸ್ವಯಂ ಶಿವಲಿಂಗ ನೋಡಿದ್ರಿ, ಅದು ಓಂಕಾರೇಶ್ವರ ಅಂತೀವಿ. ಓಂಕಾರೇಶ್ವರ. ಅದ್ರ ಹಿಂದ್ಗಡೆಗೆ ಒಬ್ಬ ರಾಜ ಮಹಂದಾತ, ಅವನು ಯುವನಾಶ್ಕ ಪುತ್ರ ಶ್ರೀರಾಮಚಂದ್ರಜಿ ಇದ್ರಲ್ಲ, ಅವ್ರ ಪೂರ್ವಜರು. ಅವರಿಗೆ 60 ವರ್ಷ ಆದಮೇಲೆ ತನ್ನ ಜೀವನದೊಳಗೆ ತನಗೇನೆ ವೈರಾಗ್ಯ ಬರ್ತದೆ. ವೈರಾಗ್ಯ ಬಂದಾದಮೇಲೆ ತನ್ನ ರಾಜಭಟನೆಲ್ಲ ಬಿಟ್ಕೊಟ್ಟು ದೇಶ ಭ್ರಮಣ ಮಾಡ್ತಾ ಮಾಡ್ತಾ ಈ ಸ್ಥಳಕ್ಕೆ ಬಂದು ಮುಟ್ಕೊಳ್ತಾನೆ. ಈ ಸ್ಥಳದಲ್ಲಿ ಅವನು ಏನು ಮಾಡ್ತಾನೆ ಅಂದರೆ 12 ವರ್ಷ ಒಂದೇ ಕಾಲಲ್ಲಿ ನಿಂತ್ಕೊಂಡು ನಿರಾಹಾರವಾದ ಕಠಿಣ ತಪಸ್ಸನ್ನು ಮಾಡ್ತಾನೆ. ಆಗ ಭಗವಂತ ಅವನಿಗೆ ಪ್ರಸನ್ನನಾಗಿ ಇದೇ ಸ್ಥಳದಲ್ಲಿ ಓಂಕಾರ ರೂಪದಲ್ಲಿ ದರ್ಶನ ಕೊಡ್ತಾನೆ. ಹಾಗಾಗಿ ಇದಕ್ಕೆ ಓಂಕಾರೇಶ್ವರ ಮಂದಿರ ಅಂತ ಕರೀತಾರೆ. ಪ್ರಪ್ರಥಮವಾಗಿ ಎಲ್ಲಾದ್ರೂ ಅಕ್ಷರ ಉತ್ಪತ್ತಿ ಆಗಿತ್ತು ಅಂದ್ರೆ ಅದು ಈ ಸ್ಥಳದಲ್ಲಿ. ಇಲ್ಲಿಂದ ಅಕ್ಷರ ಉತ್ಪತ್ತಿ ಆಗ್ತವೆ. ಆದ್ಮೇಲೆ ಜನ ವ್ಯಾಕರಣಗಳು ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಈ ದೇವಸ್ಥಾನಕ್ಕೆ 5,500 ವರ್ಷದ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ, ಬಹಳ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನ. ಅದಾದ್ಮೇಲೆ ಏನು ದಕ್ಷಿಣ ಭಾರತದಲ್ಲಿ ಪಂಚಪೀಠಗಳು ಬರ್ತವೆ. ಆ ಪಂಚಪೀಠಗಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ವೈರಾಗ್ಯ ಪೀಠ ಇದು. ಕೇದಾರ ಜಗದ್ಗುರುಗಳು ಸ್ವತಃ ಈ ಕ್ಷೇತ್ರದಲ್ಲೇ ವಾಸ ಮಾಡ್ತಾರೆ. ಕೇದಾರನಾಥನ ಚಲವಿಗ್ರಹ ಮತ್ತೆ ದ್ವಿತೀಯ ಕೇದಾರ ಮಧ್ಯ ಮಹೇಶ್ವರನ 6 ತಿಂಗಳ ಪೂಜೆ ಈ ಸ್ಥಳದಲ್ಲಿ ಆಗ್ತದೆ. ಆ ಕಾರಣಕ್ಕಾಗಿ ಇದನ್ನ ಪಂಚಕೇದಾರಗಳ ಗದ್ದಿಯ ಸ್ಥಾನ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಯಾರು ಬಂದು ದರ್ಶನ ಮಾಡ್ತಾರೆ ಅವರಿಗೆ ಭಗವಂತನ ಕೃಪೆ ಅತಿ ಶೀಘ್ರದಲ್ಲಿ ಒಲಿತದೆ. ಎಲ್ಲಾ ಕಷ್ಟಗಳು ದೂರ ಆಗಿ ಭಗವಂತ ಅವನಿಗೆ ಸುಖ ಶಾಂತಿಯನ್ನು ಕೊಡ್ತಾನೆ. ಹಾಗಾಗಿನೇ ಇದಕ್ಕೆ ಮೋಕ್ಷಧಾಮಗಳು ಅಂತ ಕರೀತಾರೆ. ಇಲ್ಲಿ ಬರದೇ ಒಂದು ಪೂರ್ವಜನ್ಮದ ಸುಕೃತ. ಯಾರು ಭಗವಂತ ಯಾರಿಗೆ ಕರೆಸ್ಕೊಳ್ತಾನೆ ಅವ್ರು ಮಾತ್ರ ಇಲ್ಲಿ ಬಂದು ದರ್ಶನ ಮಾಡ್ಲಿಕ್ಕೆ ಆಗ್ತದೆ. ಇವತ್ತು ನಮ್ಮೆಲ್ಲರ ಪರಮ ಸೌಭಾಗ್ಯ, ನೋಡ್ತಕ್ಕಂಥ ಎಲ್ಲ ವೀಕ್ಷಕರ ಪರಮ ಸೌಭಾಗ್ಯ, ನಮ್ಮ ಕರ್ನಾಟಕದ ದೇವಿಯ ಆರಾಧಕರಾಗಿರ್ತಕ್ಕಂಥ ಅಪ್ಪಾಜಿಯವರು ಇವತ್ತು ಉಕ್ಕಿ ಮಠಕ್ಕೆ ಬಂದಿದ್ದಾರೆ. ಪೀಠದ ದರ್ಶನ ಮಾಡ್ಕೊಂಡಿದ್ದಾರೆ, ಓಂಕಾರೇಶ್ವರನ ದರ್ಶನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಧನ್ಯರು. ನಮಗೆ ಭಗವಂತ ಕೇದಾರನಾಥ, ಪಂಚಕೇದಾರೇಶ್ವರರು, ಗುರುಗಳ ಮತ್ತು ದೇವಿಯ ಆಶೀರ್ವಾದ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಭಗವಂತ ಒಳ್ಳೆಯದು. ಬಹಳ ಸಂತೋಷ ಆಯ್ತು ನಿಜವಾಗ್ಲೂ. ಅದು ಸಾಧಕರಿಗಂತೂ ಮಹಾ ಇದು ವೈರಾಗ್ಯ ಪೀಠ. ಆದ್ರಿಂದ ತಾವು ಬಂದಿದ್ದೀರಿ. ಭಗವಂತನ ಕೃಪೆ ನಮ್ಮೇಲೂ ಆಗಲಿ, ಎಲ್ಲರಿಗೂ ಆಗಲಿ. ನಿಮ್ಮ ಮುಖಾಂತರ ಸಾವಿರಾರು ಜನಕ್ಕೆ ಒಳ್ಳೆ ಆಶೀರ್ವಾದ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾ ಇರಲಿ. ಜೈ ಶ್ರೀ ಜೈ ಶ್ರೀ. भोले शिवलोक से चल के मेरे घर आज आए चलो स्वागत में नाचे आज, चलो स्वागत में नाचे आज, मेरे शिवनाथ आए। चल के मेरे घर आज आए
ನಾನೇ सजा थाल और बाती मेरे प्रभुनाथ आए हैं आज खुशियों की सांझ है मेरे शिव पास आए हैं किया भक्तों पे बड़ा उपकार किया भक्तों पे बड़ा उपकार साथ उपहार लाए हैं बजाओ नगाड़े तुम ओ केदारनाथ महाराज की जय। बोले शिव ओम नमः शिवाय, ओम नमः शिवाय। ನಾನೇ ಅನ್ಕೊಂಡೆ ನನಗಿದು ಹೊತ್ತಿಸ್ತಿಲ್ವಲ್ಲ, ಅದೇನೇನೋ ಕೊಟ್ಟು ನಾವು ಕಳಶ ಪೂಜೆ ಮಾಡಬೇಕು, ನನಗೆ ಇಲ್ವಲ್ಲ, ನನಗೆ ಅಣ್ಣ ಹೆಂಗೆ ಅನ್ಕೋತಿದ್ದೆ. ಅದು ಪೂಜೆ ಮತ್ತೆ ಭಾಳ ಚೆನ್ನಾಗಿ ಕೂಡ ಇಲ್ಲ ಬರೋಣ. ಅಪ್ಪಾಜಿ ಅಪ್ಪಾಜಿ ಪ್ರಸಾದ್ ಇವ್ರಿಗೆ ಆಗ್ಲಿಲ್ಲ ಹಾಂ, ಅವರೊಬ್ರು ಇವರೊಬ್ರು ಇನ್ನೊಬ್ರು ಬಾ ಅದು ಇದು आपके लिए. हाँ, यूरोप केदारनाथ महाराज की ಅಪ್ಪ सी ए गुड वन ऑफ द टेम्पल है. उतारा माँ गंगा को जटा में माँ गंगा ने ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬರ್ತೀನಿ, ಬಹಳ ಸಂತೋಷ ಆಯ್ತು ಮಗ, ಬರ್ತೀನಿ. ಜೈ ಭಾರಿ ಶ್ರೀ. ಸಂತೋಷ.